ಎಲ್ಲರಿಗೂ ನಮಸ್ಕಾರಗಳು. ನಾವಿವತ್ತು ಅತಿ ಸುಲಭವಾಗಿ ಹಾಗೂ ಸರಳವಾಗಿ ಕಡಲೆ ಹಿಟ್ಟಿನಿಂದ ಜುಣುಕದ ವಡೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಒಣ ಕೊಬ್ಬರಿ, ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಹಾಗೆ ಸ್ವಲ್ಪ ತುರಿದಿಟ್ಕೊಂಡಿರೋ ಕೊಬ್ಬರಿ. ಅದಾದಮೇಲೆ ನಾನು ಒಂದು ಬೌಲ್ಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ ನೀರನ್ನು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಅದನ್ನು ಒಂದು ಚೆನ್ನಾಗಿ ದೋಸೆ ಹಿಟ್ಟು ಹದ ಬರೋವರೆಗೂ ಕಲಗಿಸ್ಕೊಳ್ಬೇಕು. ಅದರಲ್ಲಿ ಯಾವುದೇ ಥರ ಗಂಟುಗಳು ಉಳಿಬಾರ್ದು. ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕಲಸಾಯಿತು. ನೋಡಿ ಯಾವ ಥರ ಹದ ಬಂದಿದೆ ಅಂತ. ದೋಸೆ ಹಿಟ್ಟಿನ ಹದದಲ್ಲೇ ಇದೆ. ಇವಾಗ ನಾನು ಒಂದು ಕಡಾವಿನ ತಗೊಳ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಬಿಸಿ ಆದ ಮೇಲೆ ಅದರಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ. ಸಾಸಿವೆ ಆದಮೇಲೆ ಇವಾಗ ನಾನು ಜೀರಿಗೆನ ಆ್ಯಡ್ ಮಾಡ್ಕೊಳ್ತೀನಿ. ಆಮೇಲೆ ಕರಿಬೇವು ಹಾಕ್ಕೊಳ್ತೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಈರುಳ್ಳಿನ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ತೀವೋ, ಎಷ್ಟು ಜಾಸ್ತಿ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಜುಣುಕದ ವಡೆ. ಸೊ ಇಲ್ಲಿ ನಾವು ಒಂದು 5ರಿಂದ 6 ನಿಮಿಷದವರೆಗೂ ಈ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಒಂದು ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಕಂಟಿನ್ಯೂಸ್ ಆಗಿ ತಿರುತ್ತಾ ಇರಬೇಕಂತೇನಿಲ್ಲ. ಯಾಕಂದರೆ ನಾವು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ 15 ಸೆಕೆಂಡ್ಸಿಗೊಮ್ಮೆ ತಿರುಗಿಸಿದ್ರು ಸಾಕು. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ಕೊಂಡು ಹಾಗೆ ಮತ್ತೆ ಇನ್ನೊಂದು ಸ್ವಲ್ಪ ನಾವು ಬೇಯಿಸ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಬೇಗನೆ ಈರುಳ್ಳಿ ಬೇಯುತ್ತೆ. ಇದಾದಮೇಲೆ ನಾನು ಒಂದು ಮಿಕ್ಸಿ ಜಾರಲ್ಲಿ ಕೊಬ್ಬರಿ ಮತ್ತು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಒಂದು 7ರಿಂದ 8 ನಿಮಿಷದವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಬೇಕಂದ್ರೆ ಕೊಬ್ಬರಿಯಲ್ಲಿರುವ ಎಣ್ಣೆ ಅಂಶ ಮೇಲೆ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರುಚಿ ಬರುತ್ತೆ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅರಿಶಿನ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ಚೆನ್ನಾಗಿ ಕಲಿಸ್ಕೊಂಡಾಗಿದೆ. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೇ ನಾನು ಬೇಯಿಸ್ಕೊಳ್ತೀನಿ ಅದನ್ನು. ಅದಾದಮೇಲೆ 1 ಕಪ್ಗೆ 3 ಕಪ್ನಷ್ಟು ನೀರು ಹಾಕ್ಕೊಳ್ತೀನಿ. 1 ಕಪ್ ಕಡಲೆ ಹಿಟ್ಟಿಗೆ 3 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕು. ನಾನು ಇಲ್ಲಿ ಒಂದು ಲೆಮನ್ನ ರಸ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ನಾನು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಇಡೋದನ್ನು ಮರೆತಿದ್ದೆ. ಅದಕ್ಕೆ ಹುಳಿ ಅಂಶಕ್ಕೋಸ್ಕರ ಲಿಂಬೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ನೀರು ಕುದೀತಾ ಇದೆ. ಇವಾಗ ನಾವು ಕಲಿಸಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟನ್ನು, ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಒಂದು ಕೈಯಲ್ಲಿ ಕಡಲೆ ಹಿಟ್ಟನ್ನ ಹಾಕಬೇಕು, ಇನ್ನೊಂದು ಕೈಯಲ್ಲಿ ಚೆನ್ನಾಗಿ ತಿರುಗಬೇಕು. ಇಲ್ಲ ಅಂದರೆ ಗಂಟುಗಳಾಗತ್ತೆ. ಕಂಟಿನ್ಯೂಸ್ ಆಗಿ ತಿರುತ್ತಾನೇ ಇರಬೇಕು. ನೋಡಿ, ಇಲ್ಲಿ ನಾನು ಮತ್ತೆ ಮೇಲ್ಗಡೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಜುಣುಕದ ವಡೆ ಬರಬೇಕಂತಂದರೆ ಅದು ತುಂಬ ಗಟ್ಟಿಯಾಗಿರಬೇಕು. ಅದಕ್ಕೆ ನಾವು ಜುಣುಕದ ವಡೆ ಗಟ್ಟಿ ಬರೋವರೆಗೂ ನಾವು ಇದನ್ನು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ.
ಹಿಟ್ಟನ್ನ ನಾವು ಮೇಲ್ಗಡೆ ಹಾಕ್ಕೊಳ್ಳೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಆದರೆ ನಾವು ಅದು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನಿವಾಗ ಆ ಜುಣುಕದ ವಡೆ ಹದ ಬರೋವರೆಗೂ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಅದು ಜುಣುಕದ ವಡೆ ಹದ ಬರೋದು ನಿಮಗೆ ಗೊತ್ತಾಗತ್ತೆ. ತಿರುಗಿಸ್ಬೇಕಂತಂದರೆ ನಮಗೆ ಕೈಯಲ್ಲಿ ಬಿಗಿ ಬರುತ್ತೆ. ಇವಾಗ ನಾನು ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿದೆ. ಸಾಲ್ಟ್ ಕಡಿಮೆ ಇದೆ, ಅದಕ್ಕೆ ಮತ್ತೆ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ನಾವು ಮೇಲ್ಗಡೆ ಸಾಲ್ಟು ಅಥವಾ ಹಿಟ್ಟನ್ನ ಹಾಕೋದು ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ನಾವು ಕಡಲೆ ಹಿಟ್ಟಿನ ಜುಣುಕದ ವಡೆ ಮಾಡಬೇಕಂದ್ರೆ ಕಂಟಿನ್ಯೂಸ್ ಆಗಿ ತಿರುಗ್ತಾನೆ ಇರಬೇಕು. ಏನಕ್ಕಂದರೆ ಅದು ತಳ ಹಿಡ್ಕೊಳ್ಳುತ್ತೆ, ಆವಾಗ ಹೊತ್ತು ಹೋಗುತ್ತೆ. ಇವಾಗ ನಾನು ಒಂದು ತಟ್ಟೆಗೆ ಎಣ್ಣೆ ಹಚ್ಕೊಂಡು ಅದರಲ್ಲಿ ಜುಣುಕನ ಹಾಕ್ತೀನಿ, ಮಾಡಿರೋ ಜುಣುಕನ ಹಾಕ್ತೀನಿ. ಇವಾಗ ಏನಂತಂದರೆ ಈ ಜುಣುಕನ ಹಾಕ್ಕೊಂಡಿದ್ದೀನಿ, ಆದರೆ ತುಂಬ ಬಿಸಿ ಇದೆ, ಕೈಯಿಂದ ನನಗೆ ತಟ್ಟಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ಇನ್ನೊಂದು ಪಾತ್ರೆನ, ಬೇರೆ ತಟ್ಟೆನ ನಾನು ತಗೊಳ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಇದಕ್ಕೆ ಅದನ್ನು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಏನಕ್ಕಂದರೆ ಕೈ ಸುಡತ್ತೆ ಅಂತ ನಾನು ಚಪಾತಿ ಮಾಡೋ ಲಟ್ಟಣಿಗೆ ಮನೆಯಿಂದ ಸ್ಪ್ರೆಡ್ ಮಾಡ್ಕೊಳ್ಬೇಕಂತ ಈ ತಟ್ಟೆನ ತೊಗೊಂಡಿದ್ದೀನಿ. ಆ ತಟ್ಟೆಗೆ ಹಂಚಿರೋದ್ರಿಂದ ಈ ಥರ ಸ್ಪ್ರೆಡ್ ಮಾಡೋಕ್ಕೆ ಆಗಲ್ಲ ಲಟ್ಟಣಿಗೆ ಮನೆಯಿಂದ. ಇದರಿಂದ ನಾವು ಕೈನೂ ಸುಡಲ್ಲ, ಚೆನ್ನಾಗೂ ಸ್ಪ್ರೆಡ್ ಮಾಡ್ಕೊಳ್ಬೋದು. ನೋಡಿ ಇವಾಗ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಜುಣುಕದ ವಡೆನ ನಾವು ಬಿಸಿಯಾಗಿರುವಾಗಲೇ ಅದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ನಾನಿವಾಗ ಒಂದೊಂದಾಗಿ ತೆಗಿತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಹೀಗೆ ನಾನು ಎಲ್ಲನೂ ಒಂದೊಂದಾಗೆ ತೆಗಿತೀನಿ. ಇದನ್ನು ನಾನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಜುಣುಕದ ವಡೆ ಬಂದಿದೆ ಅಂತ. ಈ ಜುಣುಕದ ವಡೆನ ನಾವು ರೊಟ್ಟಿ ಮತ್ತು ಚಪಾತಿ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು. ಒಂಥರ ಕೇಕ್ ಥರ ಅನಿಸುತ್ತೆ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿದ್ರೆ ಒಂಥರ ಕೇಕ್ ಥರ ಅಂದ್ಕೊಂಡು ತಿಂತಾರೆ. ಇದೇ ಥರ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನೋಡಿ. ತುಂಬ ಚೆನ್ನಾಗೇ ಬರುತ್ತೆ. ತಿಂದು ಎಂಜಾಯ್ ಮಾಡಿ.